3 days ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾನು ಆರಾಮಾಗಿರ್ತೀನಿ. ರಾಜಗೋಪುರಮಿಂದ ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಸೊ ಮಂಜುನಾಥೇಶ್ವರ ಇಲ್ಲಿ ಆಟೋ ಇದೆಲ್ಲ ಮಾತಾಡ್ಕೊಂಡು ಹೋಗೋಣ ಅಷ್ಟೇ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು 3 days ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ನನ್ನ ಫ್ರೆಂಡ್ಸ್ ಜೊತೆ 3 days ಆಚೆ ಹೋಗ್ತಾ ಇರೋದು. ಆ್ಯಂಡ್ ನಾವು ಪ್ಲ್ಯಾನ್ ಮಾಡಿರೋ ಪ್ಲೇಸಸ್ ಬಂದುಬಿಟ್ಟು ಅರುಣಾಚಲಂ ಮತ್ತು ಪಾಂಡಿಚೇರಿ. ಟೋಟಲ್ 3 days, 1 day ಅರುಣಾಚಲಂ ಆ್ಯಂಡ್ 3 days ಪಾಂಡಿಚೇರಿ. ಸೊ ಈ ವ್ಲಾಗಲ್ಲಿ ನೀವು ಯಾವ ಥರ ನಾವು ಅರುಣಾಚಲಮಲ್ಲಿ ಎಂಜಾಯ್ ಮಾಡಿದ್ವಿ ನೋಡ್ಬೋದು. ಆ್ಯಂಡ್ ಸೆಕೆಂಡ್ ವ್ಲಾಗ್ ಕೂಡ ನಾನು ಪೋಸ್ಟ್ ಮಾಡ್ತೀನಿ, ಅದೆಲ್ಲ ಪಾಂಡಿ ಆಗಿರುತ್ತೆ. ಸೊ ನಾವು ಮನೆ ಬಂದು ಲೈಕ್ 10 o'clock ಎಲ್ಲ ಬಿಟ್ವಿ. ಸ್ಯಾಟಲೈಟ್ಗೆ 1 o'clock ಬಸ್ ಇತ್ತು. ಸೊ ಟೋಟಲ್ 6 hours ಜರ್ನಿ ಇತ್ತು ಅರುಣಾಚಲಂಗೆ. 6 o'clock ಕರೆಕ್ಟಾಗಿ ನಾವು ಅರುಣಾಚಲಂ ರೀಚ್ ಆದ್ವಿ. ಅಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ರೂಮ್ಸನ್ನ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 ರೂಮ್ಸನ್ನು ನೋಡಿದ್ವಿ. ಯಾವುದೂ ಇಷ್ಟ ಆಗಿರಲಿಲ್ಲ, ತುಂಬ ಕಾಸ್ಟ್ ಇತ್ತು. ಆ್ಯಂಡ್ ನಾವು ಜಸ್ಟ್ ಫ್ರೆಶ್ ಅಪ್ ಆಗಿ ಬ್ಯಾಗ್ ಇಡೋಕ್ಕೆ ಅಷ್ಟೇ. ಆ್ಯಂಡ್ ಬಿಕಾಸ್ ನಾವು ಇನ್ನು ಗಿರಿ ಪ್ರದಕ್ಷಿಣೆ ಹೋದರೆ ಇನ್ನು ಮಾರ್ನಿಂಗೇ ನಾವು ಬರೋದು, ಮತ್ತು ಫ್ರೆಶ್ ಅಪ್ ಆಗಿ ಇನ್ನು ಪಾಂಡಿಗೆ ಹೋಗೋದೆ. ನಾವು ಪಾಂಡಿಗೆ ಮಾತ್ರ ರೂಮ್ಸ್ ಬುಕ್ ಮಾಡಿದ್ವಿ, ಅರುಣಾಚಲಂಗೆ ಮಾಡಿರಲಿಲ್ಲ. ಸೊ ಆಲ್ಮೋಸ್ಟ್ 3 ರೂಮ್ಸ್ ಎಲ್ಲ ನೋಡ್ಕೊಂಡು ಲಾಸ್ಟ್ ಒಂದು ಫೈನಲೈಸ್ ಮಾಡಿಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ನಾವು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ 9 o'clockಗೆ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 5 hours ಆಗುತ್ತೆ. 14 kilometers ನಡಿಬೇಕಲ್ವಾ. ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಬಿಫೋರ್ ಕೌಶಿಕ್ ಬಿಫೋರ್. ನಾನು ಆರಾಮಾಗಿರ್ತೀನಿ. ಈ ಮಾತು ನೆನ್ಪಿಟ್ಕೊಳ್ರಿ. ನೆನ್ಪಿಟ್ಕೊಳ್ರಿ. ಕರ್ಪೂರ ತಗೊಂಡ್ರಿ. ರಾಜಗೋಪುರಮಿಂದ ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಬಂದು ಕರ್ಪೂರ ಹಂಚಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ರಾಜಗೋಪುರಮಿಂದ 2 meters ವಾಕ್ ಮಾಡ್ಕೊಂಡು ಬಂದಿದ್ದೆ. ನಮಗೆ ಸಿಗೋದು ಫಸ್ಟು ಇಂದ್ರಲಿಂಗಂ. ಸೊ ಇದು ಫಸ್ಟ್ ಲಿಂಗ ನಾವು ನೋಡ್ತಿರೋದು. ನಡೆದು 2 metersಗೆ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ತುಂಬಾ ಸೆಕೆ ಆಗ್ತಿತ್ತು. ಸೊ ದಾರಿಯಲ್ಲಿ ಹೋಗ್ತಾ ನಮಗೆ ಕುಕುಂಬ ಸಿಕ್ತು, ತಿಂದ್ಕೊಂಡು ಹಂಗೆ ಮುಂದೆ ಹೋದ್ವಿ. ಕೌಶಿಕ್ ನೀರ್ ಮೇಲೆ ನೀರು ಕುಡಿತಾ ಇರೋ ಕೌಶಿಕ್ ಒಂದು ಬಾಟ್ಲ್ ನೀರು ಕುಡ್ದಾಗ್ದ. ಸೊ ದಾರಿಯಲ್ಲಿ ನಿಮಗೆ ಗೈಡ್ ಮಾಡೋಕ್ಕೆ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ, ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ದಾರಿಯಲ್ಲಿ ಹೀಗೆ ಹೋಗ್ತಿದ್ರೆ ಅಲ್ಲಿ ದಿಷ್ಟಿ ತೆಗಿತಾ ಇರ್ತಾರೆ ಎಲ್ಲರಿಗೂ. ಸೊ ಎಲ್ಲರೂ ದಿಷ್ಟಿ ತೆಗಿಸ್ಕೊಂಡ್ವಿ. Friends, welcome back to my channel. Hello guys, my new vlog. Please to channel my Sakrapara. Sacrifice. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ನಡೆದಿರೋದು ಬರೀ 2 kilometer. ಒಬ್ಬೊಬ್ರು ಹೋಗ್ಬಿಟ್ಟಿದ್ದಾರೆ. ಇವ್ರು ಮೇಡಮ್ ಅಂತೂ ಏರ್ಪೋರ್ಟ್ ಅಭ್ಯಾಸದಲ್ಲಿ 100 kilometer ವೇಗದಲ್ಲಿ ನಡೀತಿರುವ ತಮ್ಮ ಅಕ್ಕ ಗೈಸ್, ಕೇವಲ 2 kilometer. ಒಂದು ಯಾವ ಸ್ಟಾಫು? ಕಾಂಚೀರಾಮ್ ನಗರ ಸ್ಟಾಫು, ಇನ್ನೊಂದು ಇನ್ಸ್ಟಾ ವ್ಲಾಗರ್ 3 ಜನ ಕೂತ್ಕೊಂಡಿದ್ದಾರೆ. ಇನ್ನೊಬ್ಬರು ಕ್ರಿಕೆಟ್ ಹುಚ್ಚಿನವರು IPL ನೋಡ್ತಿದ್ದಾರೆ. ನನ್ನ ಫೋರ್ಸ್ಫುಲಿ ಕೂರ್ತಿದ್ದಾರೆ. ಆನ್ ಆಗಿದ್ಯಾ? అటు చూడు బే. ಚೆನ್ನಾಗಿ
ಫೋರ್ಸ್ಗಳು ಕೊಟ್ಬಿಟ್ಟು ಸುಸ್ತಾಗಿ ಜ್ಯೂಸ್ ಕೂಡ ಕುಡ್ಕೊಂಡ. ನನ್ನ ಫ್ರೆಂಡು ನೀವು ಕೂಡ ಕುಡೀರಿ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾಳೆ. ಅದನ್ನು ನನ್ನ ಫ್ರೆಂಡ್ ಫನ್ ಮಾಡ್ತಿದ್ದಾನೆ. ಚಿಕ್ಕ ಮಕ್ಕಳಿಗೆ ಹಾಲನ್ನು ಕುಡಿಸುತ್ತಿರುವಂಥ ಮಹಾತಾಯಿ ಸೌಮ್ಯ. ಮಕ್ಕಳ ಮುಖದಲ್ಲಿ ಕಷ್ಟ ಬೇಡ ಎನ್ನುತ್ತಿರುವಂಥ ಮಗುಗೆ ತಾಯಿ ಪ್ರೀತಿ ತಂದಾನಿ ನಾನೇ ಇವರೇ ನಮ್ಮ ಇನ್ಸ್ಟಾ ವ್ಲಾಗರ್ ನಮ್ಮ ಬಾಬಾ ಅನು. దాటిన అతిశయం బాబా జాతకం గంగా నాగవల్లి ఆగది ನೋಡು. ಅವರು ನಮ್ಮ ಇನ್ಸ್ಟಾ ಟ್ರೋಲರ್. ಹೀಗೆ ಹೋಗ್ತಾ ನೆಕ್ಸ್ಟ್ ನಮ್ಗೆ ಸಿಗೋದು ಹಿಮಲಿಂಗಂ. ಸೊ ಇದು ಸೆಕೆಂಡ್ ಲಿಂಗ. ಸೊ ಹಿಮಲಿಂಗಂ ನೋಡಿದ್ದೆ ನಮಗೆ ನೆಕ್ಸ್ಟು ನೀರುತಿ ಲಿಂಗಂ. ಸೊ ಈ ಲಿಂಗಂ ಹೋಗೋಕ್ಕೆ ನಮಗೆ ಇದೆಲ್ಲ ನಡಿಬೇಕು 1.6 ಕಿಲೋಮೀಟರ್ ನಡಿಬೇಕು. ದಿಸ್ ಡಾಗ್ ಇಸ್ ಸ್ಲೀಪಿಂಗ್. ಅಂತಿರಲ್ಲ ನಾಚಿಕಾಗಲ್ಲ. ಪಟ್ಟಿಗೆ ತಿಂತೀರಿ ನೀವು, ಪಟ್ಟಿಗೆ ಅನ್ನ ತಿಂತೀರ. ಜೈ ಮಂಜುನಾಥೇಶ್ವರ, ಜೈ ಮಂಜುನಾಥೇಶ್ವರ. ಓಕೆ, ನಮ್ಗೆ ಈ ಥರ ಚಪ್ರಿ ಮಾಡೋದು ಚಿಕ್ಕಂಗೆ ಇವಾಗ ನೀನು ಮಾಡಿದ ಚಪ್ರಿನ ಅವಾಗಲೇ ಹಂಗೆಲ್ಲ ನಾವು ಆಡಲ್ಲ. ಇವಾಗ ನೀನು ಮಾಡ್ತೀವಿ. ವಾಟ್ ಆಫ್ ಫ್ರಮ್ ಅ ವೆರಿ ಡಿಸಿಪ್ಲಿನ್ಡ್ ಫ್ಯಾಮಿಲಿ, ಸೊ ವೆರಿ ವೆಲ್ ಸೋಷಲೈಸ್ಡ್ ಫ್ಯಾಮಿಲಿ. ಸೊ ನಾವು ಅಷ್ಟು ಇಂಡಿಸಿಪ್ಲಿನ್ ಆಗಿ ಆಡಲ್ಲ. ಥ್ಯಾಂಕ್ ಯು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವರಿಬ್ಬರೇ ನೀವು ಓಡ್ತವ್ರೆ ಸ್ವಲ್ಪ ಹೊತ್ತು ಅವ್ರು ಹಿಂದೆ ಇರ್ತಾರೆ. ನಮ್ಮ ಮುಂದೆ ವಾಶ್ರೂಮ್ ಬೇಕು ಅನ್ನೋರು ಅಲ್ಲಿ ವಾಶ್ರೂಮ್ ಯೂಸ್ ಮಾಡ್ಬೋದು. ಅಕ್ಕ ಸಬ್ಸ್ಕ್ರೈಬರ್ಸ್ ಯಾರೇನಿದ್ರೆ ಅಲ್ಲಿ ವಾಶ್ರೂಮ್ಸ್ ಚೆನ್ನಾಗಿದೆ, ಯೂಸ್ ಮಾಡಿ. ಫ್ರೀ ವಾಶ್ರೂಮ್. ಬಟ್ ನಾವು ಹೋಗಿಲ್ಲ ಇನ್ನು. ಆಚೆ ಫೋಟೋ ಚೆನ್ನಾಗಿ ಬಿಡಿಸೋರೆ. ಸೊ ರೋಡಲ್ಲಿ ನಮಗೆ ವಾಶ್ರೂಮ್ಸ್ ಅವೈಲೇಬಲ್ ಇದೆ, ವಾಟರ್ ಅವೈಲೇಬಲ್ ಇದೆ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಎಂದು ಕೊಡ್ದನು ಗಾಯ್ಸ್, ಎಲ್ರಿಗೂ ಅರ್ಧೂರು ಬಾಗಿಲಾಗಿದೆ, ಆದ್ರೂ ಇವರು ವ್ಲಾಗ್ ಮಾಡೋದು ಬಿಡ್ತಾ ಇಲ್ಲ. ಗಾಯ್ಸ್, ಎಲ್ರಿಗೂ ಅರ್ಧೂರು ಬಾಗಿಲಾಗಿದೆ, ಆದ್ರೂ ಇವರು ವ್ಲಾಗ್ ಮಾಡೋದು ಬಿಡ್ತಾ ಇಲ್ಲ. ಸೊ ನೆಕ್ಸ್ಟ್ ಫೋರ್ತ್ ಲಿಂಗಂ ನೀರುತಿ ಲಿಂಗಂ ರೀಚ್ ಆದ್ವಿ. ಸೊ ದೇವಸ್ಥಾನ ಎಲ್ಲ ಕ್ಲೋಸ್ ಇರುತ್ತೆ ನೈಟ್ ಹೊತ್ತು. ಸೊ ರೋಡಲ್ಲಿ ಲೆಗ್ ಮಸಾಜ್ ಮಾಡೋ ಮಿಷಿನ್ಸ್ ಕೂಡ ಇರುತ್ತೆ. ಜಸ್ಟ್ 20 ರೂಪೀಸ್ ಏನೋ ತಗೊತಾರೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ವರುಣಲಿಂಗಂ ದೇವಸ್ಥಾನಕ್ಕೆ. ಇದು 0.5 ಮೀಟರ್ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರ, ಯಾರೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಿರ್ತಾರೋ ಇಲ್ಲಿ ಒಂದು ಫ್ರೀ ರುದ್ರಾಕ್ಷಿಣೆ ಕೊಡ್ತಾ ಇದ್ದಾರೆ ತುಂಬ ಇಯರ್ಸಿಂದ. ಸೊ ನಾವು ಕೂಡ ಇಲ್ಲಿ ಒಂದು ರುದ್ರಾಕ್ಷಿಣೆ ತೊಗೊಂಡ್ವಿ. ಅದಾಗಿದ್ದೆ ವಾಯುಲಿಂಗಂ ದೇವಸ್ಥಾನ ಬರುತ್ತೆ, ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಚಂದ್ರಲಿಂಗಂ ದೇವಸ್ಥಾನ, ಅದಾಗಿದೆ ಕುಬೇರಲಿಂಗಂ ದೇವಸ್ಥಾನ. ಸೊ ವಾಯುಲಿಂಗಂ ಆಗಿದ್ದೆ ನೆಕ್ಸ್ಟ್ ಬರೋದೇ ಕುಬೇರಲಿಂಗಂ. ನೀವು ಮೋಕ್ಷ ಮಾರ್ಗ ಕೇಳೇ ಇರ್ತೀರಲ್ವ, ಸೊ ಈ ಮೋಕ್ಷ ಮಾರ್ಗಂ ಇರೋದೇ ಕುಬೇರಲಿಂಗಂ ದೇವಸ್ಥಾನದಲ್ಲಿ. ಸೊ ಅದಾಗಿದೆ ನೆಕ್ಸ್ಟ್ ಬರೋದು ಈಶಾನ್ಯ ಲಿಂಗಂ. ಸೊ ಈಶಾನ್ಯ ಲಿಂಗಮ್ಮೇ ಲಾಸ್ಟ್ 8th ಲಿಂಗಂ. ಫ್ಲಾಶ್ ಬ್ಯಾಕ್. ಗಾಯ್ಸ್, ಎಲ್ರಿಗೂ ಅರ್ಧೂರು ಬಾಗಿಲಾಗಿದೆ, ಆದ್ರೂ ಇವರು ವ್ಲಾಗ್ ಮಾಡೋದು ಬಿಡ್ತಾ ಇಲ್ಲ. ನಾರ್ಮಲಿ ಇಲ್ಲ ಆಟೋ ಇದೆಲ್ಲ ಮಾತಾಡ್ಕೊಂಡು ಹೋಗೋಣ ಅಷ್ಟೇ. ಈಗ
ನೋಡಿ ಗಾಯ್ಸ್ ನಮ್ಮ ರೂಮ್ ಬಂದಿದ್ದು 1-2 ಅವರ್ಸ್. ರಾತ್ರಿ ನಾವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ರೂಮ್ ಬಂದಿದ್ದೆ 3 ಗಂಟೆ ಆಗಿತ್ತು. ಅದಾಗಿದ್ದೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು 6 ಗಂಟೆಗೆಲ್ಲ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಬಂದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು, ತುಂಬಾ ಖುಷಿ ಆಯಿತು. ఇప్పుడెలా ఉంది? ఎందుకు మాస్టారు మాటిమాటికి అడుగుతారు? నాకు మాత్రం ఏం తెలుసు? ಸೊ ಸಕ್ಸಸ್ಫುಲ್ಲಾಗಿ ನಾವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ತುಂಬಾ ಖುಷಿ ಆಯಿತು. ದೇವ್ರನ್ನ ನೋಡಿದ ತಕ್ಷಣ ನಮ್ಮ ಕಾಲು ನೋವು ಎಲ್ಲ ಮರ್ತೋಯ್ತು. ಅಷ್ಟು ಚೆನ್ನಾಗಿತ್ತು. ನಿಜ ದೇವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇದೆ ಅಂತಲೇ ಹೇಳ್ಬೋದು. ಯಾವುದೇ ಥರ ಪ್ರಾಬ್ಲಮ್ ಆಗ್ದಿರ ಒಳ್ಳೆ ದರ್ಶನ, ಒಳ್ಳೆ ಗಿರಿ ಪ್ರದಕ್ಷಿಣೆ ಆಯಿತು. ಇವನೊಬ್ನೇ ಫ್ರೆಶ್ ಆಗಿರೋದು. 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ಅವನಿಗೆ ಹ್ಯಾಂಡ್ಸಮ್ ಅಂತ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಅರುಣಾಚಲೇಶ್ವರ